ಹೇಳಿ ಏನಾಯ್ತು ಘಟನೆ? ಸರ್ ಶಾಂತಿಗ್ರಾಮ ಕೆಂಚಕಳಿ ಇಲ್ಲಿ ಸಾಕಷ್ಟು ಇದೇ ತರ ಅವಘಡ ಸರ್ ತುಂಬಾ ಏನಾಗಿದೆ ಏನಾಯ್ತು? ಇದು ನಮ್ಮ ಶಾಂತಿರಾಮದಲ್ಲಿ ಎರಡನೇ ಘಟನೆ ನಡೀತಿರೋದು. ಇದು ಇಲ್ಲಿ ಡ್ರೈವರ್ ಪ್ರಜ್ಞೆಯಿಂದ ಮತ್ತೆ ಕಂಡಕ್ಟರ್ ಸಮಯ ಪ್ರಜ್ಞೆಯಿಂದ 36 ಜನ ಜೀವ ಉಳಿದಿದೆ. ಮತ್ತೆ ಅವರಿಗೆ ನಾವು ಒಂದು ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ತೀರಾ ವಯಸ್ಸಾಗಿರೋರು ಇದ್ದರು, ಅವ್ರನ್ನೆಲ್ಲ ಪಾಪ ಈಚೆಗೆಲ್ಲ ಇದು ಮಾಡಿ ಕಾಪಾಡಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ಬೇಕು ಸರ್. ನಿಮ್ಮ ಹೆಸರು? ಕಿರಣ್ ಅಂತ. ಸ್ಥಳೀಯರು ಸರ್. ಅಣ್ಣ, ಎಷ್ಟೊತ್ತಿಗೆ ಟ್ರೈನಿಂದ ಬಸ್ ತಂದು ಏನಾಯ್ತು ಘಟನೆ? 4:30 ಬಸ್ ಕತ್ಕೊಂಡು ಉರಿತಾ ಇತ್ತು. ಆಮೇಲೆ ಅಗ್ನಿಶಾಮಕ ದಳ ಬಂದ್ಬಿಟ್ಟು ತಂಪಿಸಿದ್ದು. ಟ್ರೈನ್ ಸಹಾಯದಿಂದ ಸೈಡ್ಗೆ ಹಾಕಿದ್ವಿ. ನೀವು ಎಷ್ಟೊತ್ತಿಗೆ ಬಂದ್ರಿ? ನಾವು 4 ಗಂಟೆಗೆ ಬಂದ್ವಿ. ಎಷ್ಟು ಜನ ಇದ್ರು ಬಸ್ಸಲ್ಲಿ? ಬಸ್ಸಲ್ಲಿ 32 ಜನ ಇದ್ದಾರಂತೆ. 36 ಜನ. 36 ಜನದಲ್ಲಿ ಎಲ್ಲ ಡ್ರೈವರು ಸೇಫ್ ಮಾಡಿ ಎಲ್ಲ ಸೈಡಿಗೆ ಹಾಕ್ಬಿಟ್ಟು ಎಲ್ಲರನ್ನೂ ಇಳಿಸಿ ಇದು ಮಾಡಿ. ನೀವು ಅಲ್ಲಿಂದ ಟ್ರೈನ್ ಮುಖಾಂತರ ಇಲ್ಲಿಗೆ ಟ್ರೈನ್ ಮುಖಾಂತರ ಎತ್ಕೊಂಡು ಎಳ್ಕೊಬಂದು ಸೈಡ್ಗೆ ಹಾಕಿದ್ವಿ. ನೀವು ಎಷ್ಟು ಜನ ಬಂದಿದ್ರಿ? ನಾವು RP ಗಾಡಿಯವರು ನಾವು 4 ಜನ ಬಂದ್ವಿ. ಯಾರಿಗೇನು ತೊಂದರೆ ಆಗಿಲ್ಲ? ಯಾರಿಗೇನು ತೊಂದರೆ ಇಲ್ಲ. ನಿಮ್ಮ ಹೆಸರು? ಶಿವಣ್ಣ. ಸರ್, ಇದು ಗಾಡಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ತಿರೋದು. ಇದು ಸ್ಲೀಪರ್ ಬಸ್ಸು. ಒಂದು 36 ಜನ ಇದ್ರಂತೆ. ಸ್ವಲ್ಪ ಎಲ್ಲ ಏಜ್ ಆದವರು ಇದ್ರಂತೆ. ಹಾಗಾಗಿ ರನ್ನಿಂಗಲ್ಲೇ ಬೆಂಕಿ ಕಾಣಿಸ್ಕೊಂಡ್ರಿಂದ ಡ್ರೈವರ್ ಎಚ್ಚೆತ್ಕೊಂಡು ಪಾಪ ಗಾಡಿ ಸೈಡಿಗೆ ಹಾಕಿ ಎಲ್ಲರೂ ನಿದ್ದೆಗೊಂಡಿರೋ ಎಲ್ಲ ಎಬ್ಬರಿಸಿ ಇಳಿಸ್ಬಿಟ್ಟು ಅವ್ರನ್ನ ಬೇರೆ ಗಾಡಿಗೆ ಶಿಫ್ಟ್ ಮಾಡಿಸಿದ್ದಾರೆ. ಅವ್ರನ್ನ ಸದ್ಯಕ್ಕೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಪಾಪ ಸಹಕರಿಸಿದ್ದಾರೆ ಡ್ರೈವರ್ ಕಂಡಕ್ಟರ್. ಪಾಪ ಅಷ್ಟೊತ್ತಲ್ಲಿ ನಿದ್ದೆಗಳಲ್ಲಿ ಎಲ್ಲ ಎಬ್ಬರಿಸಿ ಮಾಡಿದ್ದಾರೆ. ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸರ್. ನೀವು ಸ್ಥಳೀಯರು, ಲೋಕಲ್ ಅವರು? ಹೌದು ಸರ್, ನಮ್ದು ಇದೇ ಊರು. ಹೆಸರು ನಿಮ್ಮದು? ಹೇಮಂತ್ ಅಂತ. ಬನ್ನಿ.